Godspeed to the city streets. We began to feel the fire. We rise like tall buildings as the chemicals they take us higher. The night's young and it's just begun. She puts her hand in mine. We wanna chase the night, wanna dance to the light. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ. ನಾನು ಕೃಪಾ. ಕಟ್ಟೆ ಹೊರಿಸ್ದೆ, ಸಿಂಬಂಗೆ ಕೆಳಗಡೆ ಬುಟ್ಟಿ ಇಟ್ಟಿದ್ದೀನಿ. ಕೆಳಗಡೆ ಮಲಗು ಅಂದ್ರು ನಾನು ಜೋರು ಮಾಡ್ತೀನಿ ಅಂತ ನನ್ನ ಕಾಲು ಕೆಳಗೆ ಬಂದು ಮಲಗಿದ್ದಾನೆ. ನಮ್ಮನೆಯವರು ಊರಿಗೆ ಹೋದರು. ಟಿಲ್ಲರು ಏನೋ ಹಾಳಾಗಿತ್ತಂತೆ, ಅದಕ್ಕೆ ನೆನ್ನೆ ತಂದಿದ್ದಾರೆ. ರಿಪೇರಿನೂ ಮಾಡಿ ಹೋಗಿದ್ದಾರೆ. ಡೀಸೆಲ್ ತೆಗೆದು ಇಟ್ಟಿದ್ದಾರೆ. ಸಂಜೆ ಬಂದಿದ್ದರು ರಿಪೇರಿಗೆ. ಡೀಸೆಲ್ನ ತೆಗೆದು ಒಳಗಿಡಬೇಕು. ಅದರಲ್ಲಿ ಡೀಸೆಲ್ ಇತ್ತು, ಎಂಥದಾಗ ಹೋಗಿದೆ ಅಂತ ಹೇಳಿದ್ರು. ಶಿವಮೊಗ್ಗ ಕಳಿಸಿದ್ದಾರೆ ರಿಪೇರಿಗೆ. ಹಾಗಾಗಿ ಇಲ್ಲೇ ನಿಲ್ಲಿಸಿದ್ದಾರೆ. ಹೊರಗಡೆ ಕಸ ಹೊಡೆದೆ, ಕಸ ತೆಗಿಲಿಲ್ಲ. ನಮ್ಮನೆ ಹೊರಟರು, ಹಾಗೆ ಮತ್ತೆ ಅವ್ರನ್ನ ಕಳ್ಸೋಣ ಅಂತ ಬಂದೆ. ಎಷ್ಟು ದರ್ಕು ಬರ್ತಾ ಇದೆ ಅಂದರೆ, ನಿನ್ನೆ ರಾತ್ರಿ ಸಂಜೆ ಎಲ್ಲ ಒಟ್ಟು ಮಾಡಿಟ್ಟಿದ್ದೆ. ರಾತ್ರಿ ಆಮೇಲೆ ಹೋಗಿ ಬೆಂಕಿ ಹಾಕಿ ಬಂದೆ. ಮತ್ತು ಬೆಳಗ್ಗೆ ಏಳಷ್ಟೊತ್ತಿಗೆ ಮತ್ತಿಷ್ಟು ಬಂದಿರುತ್ತೆ ಅಂತ ಹೇಳಿ ಈಗ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಮಾಡಿದಿನೋ ಇಲ್ಲೋ ಅನ್ನೋಷ್ಟು ಇದಾಗಿರುತ್ತೆ. ತಿಂಡಿ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಅನ್ನ ಸುಮಾರಿದೆ. ರೊಟ್ಟಿ ಮಾಡೋಕ್ಕೆ ಯಾಕೋ ಮನಸ್ಸಿಲ್ಲ. ಅಯ್ಯೋ ಕಾಲೆ. ಮಕ್ಕ ಬಿಸ್ಕೆಟ್ ಹಾಕಿದ್ದೀನಿ ಅಂದರು. ಮತ್ತೆ ಬಿಸ್ಕೆಟ್ ನಾನು ಏನು ಗೊತ್ತಾ, ನಿನ್ನೆ ಸಂಜೆ ನಂಗೆ ನೆನಪಿಲ್ಲ. ನಾನು ಕಸ ಹೊಡಿತಾ ಇದ್ದೆ ಸಂಜೆ. ಸಿಂಬ ಬಿಕ್ಕಿ ಹಾಕ್ತೀನಿ ನಿದ್ದು ಅಲ್ಲಿ ಮಕ್ಕ ಅಂತ ಹೇಳಿದ್ದೀನಿ. ಇವ್ನು ಇಟ್ಕೊಂಡಿದ್ದಾನೆ. ನಾನು ಬಿಕ್ಕಿ ಅಂದಿದ್ದಕ್ಕೆ ಜೊಲ್ ಸುರಿಸ್ತಾ ಇದ್ದಾನೆ. ನಾನು ಬಿಕ್ಕಿ ತರ್ತೀನಿ ಅಂತ ಹೇಳಿಬಿಟ್ರೆ ಅವನಿಗೆ ಆಸೆಗೂ ಏನೋ ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಗ್ಬಿಡುತ್ತೆ. ನಾನು ಫಸ್ಟಿಗೆ ನನಗೆ ಶ್ರೇಯು ಅಲ್ಲಿ ಒಳಗೆ ತಿಂಡಿ ತಿಂತಿದ್ದಲ್ಲ, ಅವ್ನು ಕೆಳಗೆ ಕುತ್ಕೊಂಡು ಅವನು ಹಿಂಗೆ ನೋಡ್ತಾ ಇರ್ತಿದ್ದ. ಅವಾಗ ನಾನೇನು ಅನ್ಕೊಂಡೆ, ಇವನಿಗೇನೋ ರೋಗ ಇದೆ ಅಂತ ಹೇಳಿ. ಆಮೇಲೆ ನೋಡಿದ್ರೆ ಅವನಿಗೆ ಶ್ರೇಯು ತಿಂಡಿ ಹಾಕದೇ ಇದ್ರೆ ಎರಡೂ ಕಡೆ ಹಿಂಗೆ ಜೋಲ್ ಸುರಿಸ್ತಾನೆ. ನಿನ್ನೆ ನನಗೆ ನೋಡಿ ಆಶ್ಚರ್ಯ, ನಾನು ಹಿಂದೆ ನಿಂತ್ಕೊಂಡಿದ್ದಾನೆ, ಜೋಲ್ ಸುರಿಸ್ತಾನೆ ಇದ್ದಾನೆ. ಆಮೇಲೆ ಹೋಗಿ ತಂದು ಬಿಸ್ಕೆಟ್ ಹಾಕಿದೆ. ಭಾಳ ಇಷ್ಟಪಟ್ಟು ತಿಂತಾನೆ ಬಿಸ್ಕೆಟ್ನ ಸಿಂಬಾ. ನಾನು ಅವಾಗವಾಗ ಒಂದು ಬಿಸ್ಕೆಟ್ ಒಂದೊಂದು ಕದ್ದು ತಿಂತೀನಿ. ತಿಂಡಿ ಎಂತ ಮಾಡೋದು ಗೊತ್ತಿಲ್ಲ. ಇವತ್ತು 3-4 ಜನರಿಗೆ ತಿಂಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಪುದೀನ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಏನೂ ಇಲ್ಲ, ಹಾಗಾಗಿ ಬೀನ್ಸ್ ಒಂದು ಬಿಟ್ಟು ಆಲೂಗಡ್ಡೆ ಇಲ್ಲ, ಆಮೇಲೆ ಎಂಥದ್ದು ಕ್ಯಾರೆಟ್ ಇಲ್ಲ, ಏನೂ ಇಲ್ಲ. ಅದಕ್ಕೇ ಪುದೀನ ರೈಸ್ ಮಾಡ್ತೀನಿ ಅಂತ, ಬರೀ ಬಟಾಣಿ ಹಾಕಿ ಪುದೀನ ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮನೆ ಇರ್ತೀನಲ್ಲ, ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಇದು ನಮ್ಮ ಕೆಲಸದವ್ರಿಗೂ ಕೊಡೋದು ಗ್ಯಾರಂಟಿ ಇಲ್ಲ. ಹಾಗಾಗೇ ನಾನು ಊರಿಗೆ ಹೋಗೋ ತನಕ ಏನೂ ಮಾಡಬೇಡ ಅಂತ ಹೇಳಿದೆ. ನಾನು ಅದೇ ಸುಮ್ಮನೆ ಕುತ್ಕೊಂಡಿದ್ದೀನಿ. ಎಲ್ಲ ಕೆಲಸ ಆಯ್ತಲ್ಲ, ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೀನಿ. ಯಾಕೋ ಚಪಾತಿ ಮಾಡೋಕ್ಕೆ ಬೇಡ ಅನ್ನಿಸ್ತಾ ಇದೆ. ಸುಮ್ಮನೆ ರೊಟ್ಟಿ ಮಾಡ್ತೀನಿ. ರೊಟ್ಟಿಗೆ ಎಂತ ಮಾಡಲಿ, ಬದನೆಕಾಯಿ ಚಟ್ನಿ ಮಾಡ್ತೀನಿ. ಬದನೆಕಾಯಿ ಇದ್ದಾವೆ. ಹೌದು, ಸುಮಾರು ದಿನ ಆಯ್ತು ಮಾಡ್ದೇನೆ. ಅವತ್ತು ಚಿನ್ನಿಗೆ ಮೈಸೂರಿಗೆ ಒಯ್ದಿದ್ದೆ ಗೊತ್ತಾ. ಚಿನ್ನಿ ಫ್ರೆಂಡಿಗೆ ಭಾಳ ಇಷ್ಟ ಆಗಿತ್ತಂತೆ. ಆದರೆ ಅವತ್ತೇನು ಗೊತ್ತಾ, ನನಗೆ ರೊಟ್ಟಿ ಮಾಡಿದ್ದು ಸರಿಯಾಗಿರಲಿಲ್ಲ. ನಮ್ಮನೆಯವ್ರ ರೊಟ್ಟಿ ಪ್ರೆಸ್ ಮಾಡಿಕೊಟ್ರೆ ನನಗೆ, ನಮ್ಮನೆಯವ್ರ ರೊಟ್ಟಿ ಎಲ್ಲ ಪ್ರೆಸ್ ಮಾಡಿಕೊಟ್ರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅವತ್ತು ಅರ್ಜೆಂಟಿಗೆ ಅವ್ರು ಮಾಡಿಕೊಟ್ರು ಪಾಪ. ಅದು ನನಗೆ ಆ ಶೇಪು ಬಂದಿರಲಿಲ್ಲ, ಒಂಥರ ನಂಗೆ ಇಷ್ಟನೂ ಆಗಿರಲಿಲ್ಲ. ಆದರೆ ಅವಳಿಗೆ ಭಾಳ ಇಷ್ಟ ಆಗಿತ್ತಂತೆ. ಅವಳು ಅಷ್ಟೇ, ಪಾಪ ಅವ್ರ ಅಮ್ಮ ಏನಾದ್ರು ಮಾಡಿ ಕಳಿಸ್ತಾರೆ. ಅವಳು ಎವ್ರಿ ಸ್ಯಾಟರ್ಡೆ ಊರಿಗೆ ಹೋಗ್ಬಿಡ್ತಾಳೆ. ಅಲ್ಲೇ ಅವಳು ಊರು. ಎಂತ ಅವಳು ಊರು ಹೆಸರು ಮರ್ತೋಗಿ, ಕೊಳ್ಳೇಗಾಲ ಅವಳು ಊರು. ಚಿನ್ನಿ ತಮಾಷೆ ಮಾಡ್ತಿರ್ತಾಳೆ. ಕೊಳ್ಳೇಗಾಲ ಅಂದರೆ ಗೊತ್ತಲ್ಲ, ತಮಾಷೆ ಮಾಡ್ತಿರ್ತಾಳೆ ಅವಳಿಗೆ ಯಾವಾಗ್ಲೂ. ಪಾಪ ಅವ್ರ ಅಮ್ಮ ಬೆಳಗ್ಗೆ 5 ಗಂಟೆಗೇನೋ ಹೊರಡ್ತಾಳೆ ಅನ್ಸುತ್ತೆ ಅಲ್ಲಿಂದ. ಬೆಳಗ್ಗೆ ಅವಳು ಕಾಲೇಜಿಗೆ ಹೋಗ್ತಾಳೆ. ಅದೇ ಅಂತಿದ್ಲು ಚಿನ್ನಿ, ಸ್ಯಾಟರ್ಡೆ ಸಂಡೇ ಯಾರು ಇರೋದಿಲ್ಲ, ಎಲ್ಲ ಇಲ್ಲೇ ಹತ್ರದವರು, ನಾನು ಒಬ್ಬಳೇ ಇಷ್ಟು ದೂರದವಳು ಅಂತ ಬಂದ್ರ. ಯಾರು ಸಿಂಹ? ಏನೋ ಕಾರ್ ಬಂದಂಗೆ ಅನ್ನಿಸ್ತು. ಅವಳು ಯಾವಾಗಲೂ ಶನಿವಾರ ಹೋಗಿ ಮತ್ತೆ ಸೋಮವಾರ ಬೆಳಗ್ಗೆ ಕಾಲೇಜಿಗೆ ಬಂದುಬಿಡ್ತಾಳೆ. ನಿನ್ನ ಹತ್ರ ಆಟ ಆಡೋಷ್ಟು ಟೈಮ್ ಇಲ್ಲಪ್ಪ ನನಗೆ. ನಮ್ಮನೆಯವರಿಗೆ ಏನು ಗೊತ್ತಾ, ಸಂಜೆ ಅವಳಿಗೇನು ಗೊತ್ತಾ, ರಾತ್ರಿ ಬಸ್ ಹತ್ತುತ್ತೀನಿ ಅಂತಾಳೆ. ನಮ್ಮನೆಯವ್ರು ರಾತ್ರಿ ಟ್ರೈನ್ ಹತ್ತೋದು ಬೇಡ ಅಂತ ಹೇಳ್ತಾರೆ. ಸುಮಾರು ಜನ ಇರ್ತಾರೆ. ನಾನು ಹೇಳ್ತೀನಿ, ಆದರೆ ನಮ್ಮ ಮನೆಯವ್ರು ಯಾಕೋ ಮನಸ್ಸೇ ಮಾಡೋದಿಲ್ಲ. ಹಾಗಾಗಿ ಅವಳು ರಾತ್ರಿ ಟ್ರೈನ್ ಹತ್ತಿದ್ರೆ ಅವಳು ಬೆಳಗ್ಗೆ ಹೋಗಿ ಆರಾಮಾಗಿ ಕಾಲೇಜು ಹೋಗ್ಬೋದಂತೆ. ಇಲ್ಲೇ ಒಬ್ಳು ಭದ್ರಾವತಿಯಲ್ಲಿದ್ದಾಳೆ, ಅವಳು ರೂಮೇಟೇ. ಅವಳು ಬರ್ತಾಳೆ. ಇವ್ರು ಭದ್ರಾವತಿ ತನಕ ಸಿಗ್ತಾಳೆ, ಆಮೇಲೆ ಅಂತಾರೆ. ಹಾಗಾಗಿ ಅವಳು ನಾವು ಬರೋದಿಲ್ಲ ಮಮ್ಮಿ ಅಂತ ಹೇಳ್ತಾಳೆ. ಇವ್ರು ಹಂಗೆ
ಸುಮ್ಮನೆ 2 ದಿನ ವೇಸ್ಟ್ ಆಗುತ್ತಾಳೆ. ಈ ಟ್ರೈನ್ ಅಂತೂ ಹೋಗ್ಬೇಕಿದ್ರಂತೂ ಮುಖ ಒಣಗಿಸ್ಕೊಂಡು ಹೋಗ್ತಾಳೆ. 11 ಗಂಟೆಗಂತೂ ಶಿವಮೊಗ್ಗದಿಂದ ಟ್ರೈನ್ ಇದೆಯಾ ಅಂತ. ಅದು ನಮಗೆ ಶಿವಮೊಗ್ಗ ಹೋಗಿ ಹತ್ಸಕ್ಕೆ ನಮಗೆ ರಗಳೆ ಆಗುತ್ತೆ. ಹಾಗಾಗಿ ಏನಾ ಆತು ನಿಂದೆಲ್ಲ. ಡ್ಯಾಡಿ ಬಂದರು, ಹೋಗೋ ನೋಡ್ಕೊಬೋರು, ಹೋಗು ಸಿಂಬಾ. Our hearts beat to the city streets. We began to feel the fire. We rise like tall buildings as the chemicals that take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild, never sleep, never stop. ಅದರಲ್ಲೂ ಇಷ್ಟು ಅನ್ನ ಉಳಿತು. ಇಲ್ಲಿ ಅನ್ನ ಬೇಯದಕ್ಕೆ ಹಾಕಿದ್ದೀನಿ ನೋಡಿ. ಬದನೆಕಾಯಿ, ಈ ಬದನೆಕಾಯಿ ತುಂಬ ಬಲಿಯೋ ತನಕ ಬಿಡಬಾರ್ದು, ಇದು ಬೇಗ ಬಲ್ತು ಬಿಡುತ್ತೆ. ಹಾಗಾಗಿ ಇದನ್ನು ಬೇಗ ಕೊಯ್ತೀನಿ ನಾನು. ನೋಡೇ ಇಲ್ಲ ಇದಿಷ್ಟು ದೊಡ್ಡ ಆಗಿಬಿಟ್ಟಿದೆ. ಇದು ಬೀಜ ಬಲ್ತಿದೆಯೇನೋ ಗೊತ್ತಿಲ್ಲ ನೋಡಿ. ಇದೆರಡು ಬೇಯಕ್ಕೆ ಹಾಕ್ತೀನಿ, ಸಾಕು ಅನಿಸುತ್ತೆ. Our hearts beat to the city streets. We began to feel the fire. We rise like tall buildings as the chemicals that take us higher. The night's young and it's just begun as she puts her hand in mine. We wanna taste the night, wanna dance to the light, pull stars from the sky, just two hearts running wild, never sleep, never stop. ರೊಟ್ಟಿ ಹಿಟ್ಟು ಕೂಡಿಸಿ ಎಲ್ಲ ಆಯಿತು. ಹಾಗೆಯೇ ನಮ್ಮ ಮನೆಯವರು ಫೋನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಅವ್ರೇನು ಮಾಡಲಿಲ್ಲ. ಪಲಾವೆಲ್ಲ ಅಂತ ಹೇಳ್ತೀನಲ್ವಾ, ಇದೇ ನೋಡಿ, ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ನಾನು ಊರಿಂದ ತೊಗೊಬಂದು ನಮ್ಮ ಮನೆಯವ್ರಿಗೆ ತೋಟದಲ್ಲಿ ನಡಿ ಅಂತ ಕೊಟ್ಟಿದ್ದೆ. ಅಲ್ಲಿ ಕಳೆ ಮಿಷನ್ ಹೊಡಿತಾ ಎಲ್ಲ ಅದನ್ನು ಹಾಳು ಮಾಡಿದರು. ನಾನು ಅವತ್ತೊಂದು ದಿನ ಊರಿಗೆ ಹೋದವಳು ಅದನ್ನು ಕಿತ್ಕೊಬಂದು ಇಲ್ಲೇ ಮತ್ತೆ ನಾನೇ ಮನೆ ಹತ್ರ ನೆಟ್ಕೊಂಡೆ. ಅದೇನೆಂದರೆ ತುಂಬ ಜಾಗದಲ್ಲಿ ಅದು ಎದ್ದು ಬಿಡುತ್ತೆ. ಹಾಗಾಗಿ ನನಗೆ ತೋಟದಲ್ಲಾದರೆ ಪರವಾಗಿಲ್ಲ ಅಂತ ಒಂದು ಮೂಲಲ್ಲಿ ನಡೆಸಿದ್ದೆ. ಅದನ್ನು ಕೂಡ ಆ ಥರ ಹಾಳು ಮಾಡಿದರು. ಈಗ ತಂದ ಮೇಲೆ ಅದು ಚೆನ್ನಾಗಾಗಿದೆ, ನೀರು ಬಿಟ್ಟು ಸ್ವಲ್ಪ ಚೆನ್ನಾಗಾಗಿದೆ. ಆ ಎಲೆಗೆ ಏನಂತಾರೆ ನನಗೂ ಗೊತ್ತಿಲ್ಲ. ಪುದೀನಾನಾದರೂ ಕೊಯ್ಯೋಣ ಅಂತ ಮತ್ತೆ ಒಂದೇ ಸಲ ದಿಢೀರಂತ ಫೋನ್ ಮಾಡಿದ್ರೆ ನನಗೆ ಪಲಾವ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವ, ಅದಕ್ಕೆ ಟೈಮೂ ಇತ್ತಲ್ವ. ಈಗ ಹೆಂಗಿದ್ರು ಉಕ್ರಿಕಿ ಕೂಡ ತಣ್ಣಗಾಗಬೇಕಾಗಿತ್ತು. ಹಾಗೆಯೇ ಪುದೀನಾನ ಕೊಯ್ಕೊಂಡು ಹೋಗೋಣ ಅಂತ. ಹಾಗೆ ಟೊಮೆಟೊ ಗಿಡದಲ್ಲಿ ಟೊಮೆಟೊ ಹಣ್ಣು ಕೂಡ ಆಗಿತ್ತು, ಅದನ್ನು ಕೊಯ್ಕೊಂಡು ಹೋಗೋಣ ಅಂತ. ಟೊಮೆಟೊಕಾಯಿ ತುಂಬ ಇದೆಯಲ್ಲ, ಸ್ವಲ್ಪ ಹಣ್ಣುಗಳನ್ನು ಬಿಡ್ತಾ ಇದ್ದೀನಿ ಇವಾಗ. ತಿಂದು ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಹಣ್ಣಾಗಿತ್ತು. ಇದರಲ್ಲಿ ಒಂದು ಹಣ್ಣು ಕೊಳೆತೋಯ್ತು, ಒಂದು ಹಣ್ಣು ಮಾತ್ರ ಚೆನ್ನಾಗಿ. ನಾಳೆ ಮೆಹಂದಿ ಹಚ್ಕೋಬೇಕು ಅಂತ ಹೇಳಿ ಬೆಳಗ್ಗೆನೇ ಕಲಸಿ ಇಟ್ಟಿದ್ದೀನಿ. ನಾನಾದರೂ ಹಚ್ಕೊತೀನಿ, ನಮ್ಮ ಮನೆಯವರಾದರೂ ಹಚ್ಕೊತಾರೆ. ಅದು ಕಲಸಿ ಹಿಡಿದಿದ್ರೆ ಮರ್ತೋಗ್ಬಿಡುತ್ತೆ, ಆವಾಗ ಹಚ್ಕೊಳ್ಳೋಣ ಇವಾಗ ಹಚ್ಕೊಳ್ಳೋಣ ಅಂತ. ಅದಕ್ಕೆ ಕಲಸಿ ಇಟ್ಟಿದ್ದೀನಿ. ಹಾಗೆಯೇ ನನ್ನ ಟೀ ಕೂಡ ರೆಡಿ ಆಯಿತು. ಈಗ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸನ ಶುರು ಮಾಡ್ತೀನಿ. ನಮ್ಮ ಮನೆಯವ್ರ ಫೋನಿಗಾಗಿ ನಾನು ಕಾಯ್ತಾ ಇದ್ದೀನಿ. ಟೀ ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರದ್ದು ಫೋನ್ ಬಂತು. ಇಬ್ಬರಿಗೆ ಮಾತ್ರ ತಿಂಡಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಇಬ್ಬರಿಗೆ ಮಾತ್ರ ತಿಂಡಿ ಮಾಡ್ತಾ ಇದ್ದೀನಿ. ರುಬ್ಬೋದಕ್ಕೆ ನಾನು 1 ಟೊಮೆಟೊ, 1 ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ,
ಖಾರಕ್ಕೆ ಅಂತ ಹಸಿಮೆಣಸು ಹಾಕಿದ್ದೀನಿ. ಹಾಗೆಯೇ ಮೊಸರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊತೀನಿ. ಇದನ್ನು ಖಂಡಿತ ಟ್ರೈ ಮಾಡಿ. ನಾನು ಆಲ್ರೆಡಿ ಈ ರೆಸಿಪಿನ ಒಂದು ಸಲ ಶೇರ್ ಮಾಡಿದ್ದೀನಿ. ಹಾಗೆ ಮಾಡ್ತಾಯಿದ್ದೆ ಅಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಏನೂ ತರಕಾರಿ ಇಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇನೂ ತರಕಾರಿ ಹಾಕಲ್ಲ, ಬರೀ ಹಾಗೆ ಪುದೀನ ರೈಸ್ ಅಂತ ಮಾಡೋದಿದು. ನನಗೆ ಹಾಗೆ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಂಚೂರು ಬಟಾಣಿ ಹಾಕಿ ಮಾಡ್ತೀನಿ. ಬೇಕಿದ್ದರೆ ನೀವು ತರಕಾರಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಒಗ್ಗರಣೆಗೆ ನಾನು ತುಪ್ಪ ಹಾಗೆ ಎಣ್ಣೆ, ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಆನಂತರ ಈರುಳ್ಳಿ, ಒಂದು ಚಕ್ರ ಮಗು, ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಿದ್ದರೆ ಟೊಮೆಟೊ ಹಾಕಬಹುದು. ನಾನು ರುಬ್ಬೋದಕ್ಕೆ ಹಾಕಿದ್ರಿಂದ ನಾನು ಒಗ್ಗರಣೆಗೆ ಟೊಮೆಟೊ ಹಾಕೋದಿಲ್ಲ ಪಲಾವಿಗೆಲ್ಲ. ನನಗೆ ಅದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕಲ್ಲ. ಹಾಗೆಯೇ ನಾನು ಬಟಾಣಿ ಹಾಕಿದ್ದೀನಿ. ಹಾಗೆಯೇ ರುಬ್ಬಿರೋ ಮಿಶ್ರಣನ ಕೂಡ ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಜೀರಿಗೆ ಆಗಲಿ, ಕೊತ್ತಂಬರಿ ಆಗಲಿ, ಗರಂ ಮಸಾಲ ಆಗಲಿ ಬೇರೆ ಏನೂ ಹಾಕೋದಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಮೈಲ್ಡಾಗಿರುತ್ತೆ. ಆ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನನಗೆ ತುಂಬ ಪುದೀನ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ. ನಾನು ಫಸ್ಟ್ ಟೈಮ್ ಮಾಡಿದಾಗ ಇದು ಹೆಂಗಾಗುತ್ತಪ್ಪ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬಾ ಚೆನ್ನಾಗಾಗುತ್ತೆ. ಆನಂತರ ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ಅದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ಎಣ್ಣೆಯಲ್ಲಿ. ಆನಂತರ ನಾನು ಅದಕ್ಕೆ ಅಕ್ಕಿನ ಹಾಕಿದ್ದೀನಿ. 1 ಕಪ್ಪಿಗೆ 2 ಕಪ್ಪು ನೀರು ಹಾಕಿದ್ರೆ ಸಾಕು. ನೀವು ಬಾಸ್ಮತಿಲಾದರೂ ಮಾಡ್ಬೋದು, ಸೋನಾ ಮೊಸರಿಲ್ಲಾದರೂ ಮಾಡ್ಬೋದು. ನಾನು ನಾರ್ಮಲ್ ಅಕ್ಕಿಲೇ ಮಾಡಿದ್ದೀನಿ. ಅಷ್ಟು ಜನರಿಗೆ ತಿಂಡಿ ಕೊಡಬೇಕಲ್ವ, ಹಾಗಾಗಿ ನಾನು ನಾರ್ಮಲ್ ಅಕ್ಕಿಲೇ ಮಾಡಿದ್ದೀನಿ. ನೀವು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊತೀನಿ ಅನ್ನೋದಿದ್ದರೆ ಬಾಸ್ಮತಿಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನು ಆ ಕಡೆ ನೀರನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೆ. ನೀರು ಹಾಕಿ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆಯೇ ಈ ಕಡೆಗೆ ನಾನು ಉಳ್ಳೆಗಳನ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಹಿಟ್ಟು ನಾದ್ಕೊಂಡೆ. ಹಾಗೆ ಈಗ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಹಸಿಮೆಣಸು ಹಾಗೆ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಈರುಳ್ಳಿನ ನಾನು ಹಾಗೆ ಹಸಿದು ಹಾಕ್ತೀನಿ. ಹಸಿಮೆಣಸನ್ನ ಮಾತ್ರ ನಾನು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ನಾನು ಖಾರ ಮಾಡೋಣ ಅಂತ ಹಸಿಮೆಣಸನ್ನ ಜಾಸ್ತಿ ಹಾಕಿದ್ದೀನಿ. ನನಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ. ನಮ್ಮನೆಯವ್ರು ಅಷ್ಟು ಖಾರ ತಿನ್ನೋದಿಲ್ಲ. ಅವರು ನಾನು ಬಜ್ಜಿಗೆ ಅಥವಾ ಬೇರೆ ಏನಕ್ಕಾದರೂ ಹಸಿಮೆಣಸು ಹಾಕಿರ್ತೀನಲ್ಲ, ಅವರು ತೆಗೆದಿಟ್ಟು ತಿಂತಾರೆ. ನಾನು ಅವ್ರು ತೆಗೆದಿಟ್ಟಿರೋದನ್ನು ಹಾಕ್ಕೊಂಡು ನಾನು ತಿಂತೀನಿ. ನಂಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ. ಈ ಮಕ್ಕಳು ಇರ್ತಿದ್ರಲ್ಲ ಆವಾಗ, ಹಾಗಾಗಿ ನಾನು ತುಂಬ ಚಪ್ಪೆ ಮಾಡ್ತಾಯಿದ್ದೆ. ನನಗೆ ಒಂಥರ ಬಾಯೆಲ್ಲ ಕೆಟ್ಟೋದಂಗೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಖಾರ ಮಾಡೋಣ ಅಂತ ಸ್ವಲ್ಪ ಹಸಿಮೆಣಸು ಜಾಸ್ತಿ ಹಾಕಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಅಕ್ಕಿ ರೊಟ್ಟಿ ಹಾಗೆ ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ. ಚಪಾತಿಗೆ ಕೂಡ ಇದನ್ನು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಜೀರಿಗೆ ಹಾಕಬೇಡಿ. ಹಾಗೆಯೇ ನಾನು ಒಂದು ಅರ್ಧ ಟೊಮೆಟೊ ಕೂಡ ಹಾಕಿದ್ದೀನಿ. ಹಾಕಿದ್ರೆ ಚೆನ್ನಾಗಾಗುತ್ತೆ. ಆನಂತರ ನಾನು ಹಸಿಮೆಣಸು ಹಾಗೆ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಟೊಮೆಟೊ ನಿಮಗೆ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಬೇಗ ಬೆಂದುಬಿಡುತ್ತೆ. ಮತ್ತು ಟೊಮೆಟೊ ಚೆನ್ನಾಗಿ ಬೇಯಬೇಕು, ಅದು ಹಣ್ಣಿನ ಹಾಗೆ ಬೇಯಬೇಕು. ಹಸಿ ಈರುಳ್ಳಿನ ಈಗ ಹಾಕಬಾರ್ದು. ನಾನು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕ್ತಾಯಿದ್ದೀನಿ. ಉಳಿದಿರೋದನ್ನು ಹಸಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಕೂಡ ಹಾಕ್ತೀನಿ. ಈರುಳ್ಳಿ ಹಾಕಬಾರ್ದು. ಇದಿಷ್ಟನ್ನು ಮಾತ್ರ ಬೇಯಿಸ್ಕೋಬೇಕು. ಈರುಳ್ಳಿನ ಹಸಿದೇ ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮಗೇನಾದರೂ ಹಸಿ ಈರುಳ್ಳಿ ಒಂಥರ ವಾಸನೆ ಬಂದಂಗೆ ಆಗುತ್ತೆ, ತಿನ್ನೋಕ್ಕೆ ಇಷ್ಟ ಆಗದೆ ಇರೋರು ಇರ್ತಾರಲ್ಲ, ಅವರು ನೀವು ಬೇಕಿದ್ದರೆ ಇದನ್ನ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಬೆಂದ ನಂತರ ನೀವು ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು. ಹಾಗೆ ಬದನೆಕಾಯಿ ಕೂಡ ಬಿಡಿಸ್ಕೊತಾ ಇದ್ದೀನಿ. ಅದು ಬಿಸಿ ಇತ್ತು, ಇವಾಗ ತಣ್ಣಗಾಗಿತ್ತು, ಬಿಡಿಸ್ಕೊತಾ ಇದ್ದೀನಿ. ಈಗ ನಾನು ಒಗ್ಗರಣೆ ಬೇಯಿಸ್ಕೊಂಡಿದ್ದೆ ಅಲ್ಲ, ಆ ಒಗ್ಗರಣೆನ ಹಾಕಿ ಚೆನ್ನಾಗಿ ಉಪ್ಪು ಮತ್ತು ಸ್ವಲ್ಪ ಹುಣಸೆ ರಸ ಹಾಕಿ ಇದನ್ನು ಚೆನ್ನಾಗಿ ಕೈ ಆಡಬೇಕು. ಟೊಮೆಟೊ ಏನಾದರೂ ಹುಳಿ ಇತ್ತು ಅಂದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಹುಳಿನ. ಟೊಮೆಟೊ ಹುಳಿ ಇಲ್ಲ ಅಂದರೆ ಸ್ವಲ್ಪ ಹುಣಸೆ ರಸನ ಹಾಕಬೇಕಾಗುತ್ತೆ. ಒಂಚೂರು ಉಪ್ಪು ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಬಾರ್ದು, ಇದಕ್ಕೆ ಚೆನ್ನಾಗಿರುತ್ತೆ. ಬದನೆಕಾಯಿ ತಂಬಳಿ ಅಂತನೋ ಏನೋ ಒಂದು ಸಾರು ಮಾಡ್ತಾರೆ, ಅಂದರೆ ಕಾಯಿಸೋದಿಲ್ಲ. ಸೇಮ್ ಇದನ್ನೇ ನಾನು ಏನು ಹಾಕಿದ್ದೀನೋ ಅದನ್ನೆಲ್ಲ ಹಾಕ್ತಾರೆ. ಚೂರು ಕಾಯಿ ತುರಿ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಿ ತೆಳ್ಳಗೆ ಸಾರು ಮಾಡ್ತೀವಲ್ವ, ಆ ಥರ ತಿಳಿ ಸಾರೆಲ್ಲ ಮಾಡ್ತೀವಲ್ವ, ಆ ಥರ ಮಾಡ್ತಾರೆ. ಬದನೆಕಾಯಿ ಹಸಿ ಅಂತನೋ ಏನೋ ಅಂತಾರೆ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಅನ್ನಕ್ಕೆ. ನಾನು ಯಾವತ್ತಾದರೂ ಒಂದಿನ ಮಾಡಿ ತೋರಿಸ್ತೀನಿ. ಈ ಅಕ್ಕಿ ತೊಳೆದಿರೋ ನೀರಿರುತ್ತೆ ಗೊತ್ತಾ, ಅಕ್ಕಚ್ಚು, ಅದನ್ನು ಹಾಕಿ ಮಾಡ್ತಾರೆ, ಆವಾಗ ಚೆನ್ನಾಗಿರುತ್ತೆ ಅದು. ಹಾಗೆಯೇ ಪಲಾವ್ ಕೂಡ ಆಯಿತು. ಪಲಾವ್ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಅನಿಸುತ್ತೆ, ಮೆತ್ತಗಾಗಿಬಿಟ್ಟಿತ್ತು. ನಾನು ತಿಂಡಿ ಮಾಡಿದ್ದು ಲೇಟ್ ಆಗಿತ್ತಲ್ಲ, ನಮ್ಮನೆಯವರು ಬೇಗ ಬಂದರು. ನಮ್ಮನೆಯವರು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ನಮ್ಮನೆಯವ್ರಿಗೂ ಬಿಗ್ ಬಾಸ್ ಹುಚ್ಚಿಡಿಸಿದ್ದೀನಿ. ಅವ್ರು ನೋಡೋದಿಲ್ಲ,
ನಾನು ಅವ್ರು ನೋಡ್ದಿದ್ರೂ ತಿಂಡಿ ಊಟ ಕುತ್ಕೊಂಡಾಗ ಅಲ್ಲಿ ಅದರಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಅವ್ರಿಗೆ ಹೇಳ್ತಿರ್ತೀನಿ. ಅವರಿಗೆ ಗೋಲ್ಡ್ ಸುರೇಶ್ ಒಬ್ಬರು ಚೆನ್ನಾಗಿ ಗೊತ್ತು, ಯಾಕಂದರೆ ಬಂಗಾರ ಭಾಳ ಹಾಕ್ಕೊಂಡಿದ್ದಾರಲ್ಲ ನಮ್ಮನೆಯವ್ರಿಗೆ, ಅವರೊಬ್ಬರು ಚೆನ್ನಾಗಿ ಪರಿಚಯ ಇದ್ದಾರೆ. ಆಮೇಲೆ ಹನುಮಂತು ಅವರಿಬ್ಬರು ಅವರಿಗೆ ಪರಿಚಯ ಇದ್ದಾರೆ ಅಷ್ಟೇ, ಬಾಕಿಯವ್ರು ಯಾರೂ ಅಷ್ಟು ಪರಿಚಯ ಇಲ್ಲ. ನಾನು ನೋಡ್ತೀನಲ್ಲ, ಅವ್ರು ನೋಡೋದೇ ಬೇಡ, ಎಲ್ಲ ನಾನೇ ಹೇಳ್ತಿರ್ತೀನಿ. ಒಂದೊಂದು ಚೆನ್ನಾಗಿರುತ್ತಲ್ಲ ಒಂದೊಂದು ಸಲ ಹೇಳ್ತೀನಿ. ನಾನು ಬೆಳಗ್ಗೆ ಇವತ್ತು ಟೀ ಕುಡಿಯೋ ಟೈಮಲ್ಲಿ ನಾನು ಯಾವಾಗಲೂ ನೋಡ್ತೀನಿ ಬಿಗ್ ಬಾಸ್ನ, ಆದರೆ ಇವತ್ತು ನನಗೆ ಟೈಮ್ ಆಗಲೇ ಇಲ್ಲ. ಅವ್ರು ಫೋನ್ ಮಾಡಿದ್ರು ಮತ್ತು ನಾನು ಹಾಗೆ ಅಡುಗೆ ಮಾಡೋದಕ್ಕೆ ಬಂದುಬಿಟ್ಟೆ. ಅದೇ ಇವಾಗ ನೋಡ್ತಾ ರೊಟ್ಟಿ ಮಾಡ್ತಾ ಇದ್ದೀನಿ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. ಬೇಕಷ್ಟು ಪಲಾವ್ ಒಬ್ಬರಿಗೆ ಅಷ್ಟು ಬೇಡವಾಗ್ತಲ್ಲ, ಸ್ವಲ್ಪ ಇರ್ತಲ್ಲ ಮತ್ತೆ ನನಗೂ ಏನ ಕೈ ಆಡು We're gonna be two hearts running wild. ತಿಂಡಿ ಆಯಿತು. 9:20 ಆಯಿತು. ನಮ್ಮನೆಯವರು ಮಾಡ್ಕೊಂಡು ಅಂತ ನೋಡಬೇಕು. ಆಲೂಗಡ್ಡೆ ಇವಾಗ ತಂದಿದ್ದಾರೆ. ನೆನ್ನೆನಾಯ್ತು ಗೊತ್ತಾ, ಗೇಟ್ ಎಲ್ಲ ಹಾಕೋದ ಮೇಲೆ ಹೇಳಿದ್ರು, ಅಂದರೆ ನಾಳೆ ತಿಂಡಿ ಕೊಡ್ಬೇಕಾಗುತ್ತೋ ಏನೋ ಅಂತ ಹೇಳಿ. ಆಮೇಲೆ ಕಾರು ಒಳ ನಿಲ್ಸಾಗಿತ್ತು. ಆಮೇಲೆ ಹೋಗಿ ಆಲೂಗಡ್ಡೆ ತರೋಣವಾ ಅಂದರು. ಮತ್ತೆ ಯಾರು ಮತ್ತೆ ಇನ್ನೊಂದ್ಸಲ ಗೇಟ್ ತೆಗಿಬೇಕು, ಅದೆಲ್ಲ ಮಾಡ್ಬೇಕು. ಅದಕ್ಕೆ ಬೇಡ ಬಿಡ್ರಿ, ಏನಿರುತ್ತೆ ಅದರಲ್ಲೇ ಪಲಾವ್ ಮಾಡ್ತೀನಿ ಅಂತ ಹೇಳಿ ಇದನ್ನ ಮಾಡಿದೆ ಪಲಾವ್ನ. ಇಲ್ಲೇ ನಮ್ಮನೆ ಹತ್ರನೇ ಅಂಗಡಿ ಇದೆ, ನಡ್ಕೊಂಡು ಹೋಗೋಣ ಅಂದರು. ನಂಗೆ ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ, ಹಂಗೆ ಹೋಗಲಿಲ್ಲ. ಈಗ ಆಲೂಗಡ್ಡೆ ತಂದಿದ್ದಾರೆ. ನನಗೆ ಆಲೂಗಡ್ಡೆ ಪಲ್ಯ ಅಂದರೆ ನಮ್ಮನೆಯವರು ಅದೊಂಥರ ಮಾಡ್ತಾರೆ, ಎಂಥದೋ ಅಂತಾರಪ್ಪ, ಅದಕ್ಕೆ ಆ ಥರದ್ದು ತಿನ್ನಬೇಕು ಅನ್ಸುತ್ತೆ. ದಾಲ್ ಮಾಡಿಬಿಟ್ಟು ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಹಾಕಿ ಮಾಡ್ತಾರೆ. ಅವ್ರ ಕೈಯಲ್ಲಿ ತಿನ್ಬೇಕು. ಎಷ್ಟು ದಿನ ಆಯ್ತು ಗೊತ್ತಾ ಅವ್ರು ಅಡುಗೆ ಮಾಡ್ದೇನೆ. ಈಗಂತೂ ರಾತ್ರಿ ಎಷ್ಟು ಅಡುಗೆ ಮಾಡೋರು ಗೊತ್ತಾ, ನಂಗೆಲ್ಲಾದ್ರೂ ಬೇಜಾರಾಯ್ತು ಅಂದರೆ ಅಡುಗೆ ಮಾಡೋರು. ಈಗಂತೂ ಅಡುಗೆ ಮನೆಗೆ ಬರೋದಿಲ್ಲಪ್ಪ, ಎಂತಕ್ಕೆ ಗೊತ್ತಿಲ್ಲ. ಅಲ್ಲ, ನಾವೀಗ ರಾತ್ರಿ ಊಟ ಮಾಡೋದು ಕಮ್ಮಿ ಮಾಡಿದ್ದೀವಿ. ರೊಟ್ಟಿನೂ ಸುಮಾರು ಉಳಿದಿದೆ, 2 ರೊಟ್ಟಿ ಎಕ್ಸ್ಟ್ರಾ ಇದೆ. ನಮ್ಮ ಮನೆಯವರು ಲಾಸ್ಟಿಗೆ ತಿಂಡಿ ಕುತ್ಕೊಂಡು ನಾನು ರೊಟ್ಟಿ ಬೇಯಿಸ್ತೀನಿ ಅಂತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬೇಯಿಸಿದ್ದಾರೆ ಅಂತ. ಈ ಕಡೆ ಚೆನ್ನಾಗಿದೆ, ನಾನು ಒಂಥರ ತಿರ್ಸಿ ಹಾಕಿದ್ದೀನಿ. ಈ ಕಡೆ ನನ್ನ ಹತ್ರ ಮಾತಾಡ್ತಾ ಹೊತ್ಸಿ ಇಟ್ಟಿದ್ದಾರೆ. ಯಾವಾಗ ಮಾಡಿದಾಗ ಇದೊಂದು ಸಣ್ಣ ರೊಟ್ಟಿ ಉಳಿಯುತ್ತೆ, ಇದು ಅಷ್ಟೇ ಹೊತ್ತು ಹೋಗಿದೆ. ಇದನ್ನು ಸಿಂಬಾಗೆ ಹಾಕ್ತೀನಿ. ಸಿಂಪಂಗೆ ಇವತ್ತು ರೊಟ್ಟಿ ಹಾಕಿಲ್ಲ, ಇಲ್ಲಾಂದ್ರೆ ಅವನಿಗೂ ತಿಂಡಿ ಆದಮೇಲೆ ಅನ್ನ ಜಾಸ್ತಿ ಹಾಕಿದ್ದೀನಿ ಬೇಡ ಅಂದರು. ಅವನಿಗೆ ಬೆಳಗ್ಗೆ ಎಗ್ ಹಾಕ್ತೀವಲ್ಲ, ಮಧ್ಯಾಹ್ನ ಹಾಕ್ತೀನಿ. ಎಗ್ ಹಾಕಿದಾಗ ನಾವು ಅನ್ನ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಎಷ್ಟು ಹಾಕಿರ್ತೀವೋ ಅಷ್ಟು ಊಟ ಮಾಡ್ತಾನೆ ಅವನು. ಎಗ್ ಹಾಕಿದ್ರೆ ನಾವು ಬರೀ ಮೊಸರು ಅನ್ನ ಹಾಕಿದ್ರೆ ಊಟ ಮಾಡೋದಿಲ್ಲ ಅವನು. ಮಧ್ಯಾಹ್ನ ರಾತ್ರಿ ಸ್ವಲ್ಪ ಕಮ್ಮಿ ಊಟ ಮಾಡಿಬಿಡ್ತಾನೆ. ಹಾಗಾಗಿ ಮಧ್ಯಾಹ್ನ ಹಾಕ್ತೀನಿ, ಇಟ್ಕೊಂಡಿರ್ತೀನಿ. ಹೊತ್ತು ಹೋಗಿದೆ ಅಷ್ಟೇ. ಈಗ ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕು ಗೊತ್ತಿಲ್ಲ. ಅಡುಗೇನೂ ಕೆಲಸನೂ ಆಗಿಲ್ಲ. ಬಿಗ್ ಬಾಸ್ ನೋಡ್ತಾ ಕುತ್ಕೊಂಡಿದ್ದೆ ಅವ್ರು ಬರೋ ತನಕ. ಯಾಕಂದ್ರೆ ಅವ್ರು ಬಂದಮೇಲೆ ರೊಟ್ಟಿ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಮಾಡಿದ್ರೆ ಮತ್ತೆ ಅವ್ರನ್ನ ಮತ್ತೆ ಬಿಸಿ ಮಾಡಿ ಕೊಡಬೇಕು. ಮತ್ತು ಅವ್ರಿಗೆ ಬಿಸಿ ರೊಟ್ಟಿ ಅಂದ್ರೆ ಇಷ್ಟ ಅಲ್ಲ, ಮತ್ತು ರೊಟ್ಟಿನೂ ಒಂದು ಸ್ವಲ್ಪ ಇತ್ತಲ್ಲ, ಹಾಗಾಗಿ ಕೆಲಸ ಆಯಿತು, ಪಾತ್ರೆ ಆಯಿತು, ಕಸ ಹೊಡ್ಕೊಂಡೆ, ನೆಲ ಒರೆಸೋಣ ಅಂತ. ಚಿನ್ನಿ ಇವತ್ತು ಲೇಟಾಗಿ ಫೋನ್ ಮಾಡಿದ್ಲು. ಈಗ ಫೋನ್ ಮಾಡಿದ್ಲು ಅವಳು. ನಮ್ಮನೆಯವರು ಊರಿಗೆ ಹೊರಟರು, ಅಷ್ಟೊತ್ತಿಗೆ ಫೋನ್ ಮಾಡಿದ್ಲು. ನನಗಿವತ್ತು ಯಾವ ವಾರ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕೆ ಇವತ್ತು ಇಷ್ಟು ಲೇಟಾಗಿ ಫೋನ್ ಮಾಡಿದೀಯಾ ಅಂತ. ಅವಳು ಯಾವಾಗಲೂ 8:15, 8:15 ಹಿಂಗೆ ಫೋನ್ ಮಾಡ್ತಾಳೆ. ಇವತ್ತು 9:15 ಆಗೋಗಿತ್ತು ಅನಿಸುತ್ತೆ. 9:15, 9:45 ಆಗಿತ್ತು. ಅಷ್ಟೊತ್ತಿಗೆ ಮಾಡಿದ್ಲು. ಯಾಕೆ ಇಷ್ಟು ಲೇಟು ಅಂತ ನನಗೂ ನೆನಪಿಲ್ಲ. ಹಾಗಾಗಿ ಕೇಳಿದೆ. ಇವತ್ತು ಸಂಡೇ ಅಲ್ಲ ಮಮ್ಮಿ, ಅದಕ್ಕೆ ಎದ್ದಿದ್ದು ಲೇಟ್ ಆಯಿತು. ತಿಂಡಿನೂ ಇದೆಯೋ ಇಲ್ಲ, ಈಗ ಹೋಗಿ ಕೆಳಗೆ ಹೋಗಿ ನೋಡಬೇಕು ಅಂತಿದ್ಲು. ನಿನ್ನೆ ಏನಾಗಿದೆ ಅಂದರೆ ಅವರು ಕಾಲೇಜಲ್ಲಿ ಏನೋ ಒಂದು ಕಾಲೇಜಲ್ಲಿ ಫಂಕ್ಷನ್ ಇತ್ತಂತೆ. ಹಾಗಾಗಿ ಎಲ್ಲ ಕಾಲೇಜಲ್ಲಿ ಇವರು ವಾರ್ಡನ್ನು ಎಲ್ಲರೂ ಕಾಲೇಜಿಗೆ ಹೋಗಿದ್ರಂತೆ.
ಏನೋ ಅಂದ್ಲಪ್ಪರಂಗೆ ಮರ್ತೋಯ್ತು ಈಗ. ಅದು ಏನಾಗಿದೆ ಅಂದರೆ ಸಂಜೆ 5 ಗಂಟೆಯಿಂದ ಯಾರೋ ಗ್ಯಾಸ್ ಆನ್ ಮಾಡಿಬಿಟ್ಟಿದ್ದಾರಂತೆ. ಅಂದರೆ ಅಲ್ಲೇ ಕೆಲಸ ಮಾಡೋರೆ ಅನಿಸುತ್ತೆ. ಅದೇನೋ ಆಗಿ ಮಿಕ್ಸ್ ಆಗಿ ಆನ್ ಆಗಿದೆ ಅನಿಸುತ್ತೆ, ಅಥವಾ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕಿದ್ರೆ ಆನ್ ಮಾಡಿದ್ದಾರೆ ಅನಿಸುತ್ತೆ. ಅಲ್ಲೇನೋ ಅಡುಗೆ ನಡೆಯೋದಿಲ್ಲ. ಅದು ಸಂಜೆ 7 ಗಂಟೆ ತನಕ ಗ್ಯಾಸು ಲೀಕ್ ಆಗ್ತಾನೇ ಇದೆ. ಪಾಪ ಹುಡುಗಿಯರು ಫೋನ್ ಮಾಡ್ತಾನೆ ಇದ್ದಾರಂತೆ ಎಲ್ಲರಿಗೂ, ಅವ್ರಿಗೆ ಆಫ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದೇನೋ ಬೇರೆ ಥರ ಒಲೆ ಅಂತ ಹೇಳಿದ್ಲು. 7 ಗಂಟೆ ತನಕನೂ ಯಾರಿಗೂ ನಿಲ್ಸೋಕ್ಕೆ ಆಗಿಲ್ಲ, ಗೊತ್ತೇ ಆಗಿಲ್ಲ. ಆಮೇಲೆ ಚಿನ್ನಿ ಹೋದಾಗ 7:15 ಆಗಿತ್ತು ನೆನ್ನೆ ಇದಕ್ಕೆ. ನಾನು ಅದೇ ಯಾಕೆ ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀವಿ ಅಂತ, ಇಲ್ಲ ಫಂಕ್ಷನ್ ಇತ್ತು ಅಲ್ಲಿದ್ದೆ, ಈಗ ಕರೆಂಟ್ ಹೋಯ್ತು ಹಾಗಾಗಿ ನಾನು ಬಂದೆ ಹಾಸ್ಟೆಲಿಗೆ ಅಂತ ಹೇಳಿದ್ಲು. ಅಲ್ಲಿ ನೋಡಿದ್ರೆ ಜೋರು ಗಲಾಟೆ ನಡೀತಾ ಇದೆ ಅಂತ. ಇವಳಿಗೆ ಏನಾತಪ್ಪ ಅಂತ ಒಂದ್ಸಲ ಹೆದರಿಕೆ ಆಯ್ತಂತೆ. ಆಮೇಲೆ ನೋಡಿದ್ರೆ ಗ್ಯಾಸ್ ಆನ್ ಆಗಿತ್ತಂತೆ. ಅದೇ ಅಂತ ಇದ್ಲು, ಅಲ್ಲ ಮಮ್ಮಿ ಇವತ್ತು ಎಲ್ಲಾದರೂ ಏನಾದರೂ ಅನಾಹುತ ಆಗಿದ್ರೆ ಇಡೀ ಹಾಸ್ಟೆಲ್ಲೇ ಇದಾಗಿ ಹೋಗ್ತಿತ್ತು, ಯಾರ್ಯಾರು ಸತ್ತೋಗ್ತಿದ್ರು ಏನೋ ಅಂತ ಹೇಳ್ತಾ ಇದ್ರು. ಸದ್ಯ ಯಾವುದೇ ರೀತಿ ಒಂದು ಅನಾಹುತ ಸಂಡೇ ಅಂದಾಗಿಂದ ನನಗೆ ಯಾಕೋ ಸೋಮಾರಿತನ ಬರ್ತಾ ಇದೆ. ಎಲ್ಲರಿಗೂ ಸಂಡೇ ಅಂದರೆ ವೀಕೆಂಡ್ ಅಂತ ರಜಾ ಇರುತ್ತೆ. ನನ್ನ ಹಣೆ ಬರೋಕ್ಕೆ ವೀಕೆಂಡು ಇಲ್ಲ, ವೀಕ್ ಡೇಸು ಇಲ್ಲ, ಎಲ್ಲ ದಿನವೂ ಒಂದೇ ಥರ. ಅವಳು ಹೇಳಿದ್ಮೇಲೆ ನನಗೆ ಅನ್ನಿಸ್ತು, ಅಯ್ಯೋ ಹೌದಲ್ಲ ಸಂಡೇ ನಾವು ಎಲ್ಲರೂ ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿ. ನಮ್ಮನೆಯವ್ರಿಗೆ ಹೇಳಿದೆ ಸಂಡೇ ಇವತ್ತು ಹೋಗೋಣವಾ ಅಂತ. ನಾನು ಕೇಳದೇ ಇರೋ ರೀತಿ ಹೋದ್ರೆ, ಯಾಕಂದರೆ ಇವತ್ತು ಕೆಲಸ ಇದೆ ಅವ್ರಿಗೆ. ಹಂಗಾಗಿ ಕೆಲಸದವರು ಒಬ್ಬರೇ ಬಂದಿದ್ದಾರಂತೆ. ಅವರು ಕೆಲಸದ ಟೆನ್ಷನಲ್ಲಿ ಇದ್ದರು. ನನ್ನ ಬಗ್ಗೆ ಚೂರು ಗಮನನೂ ಕೊಡಲಿಲ್ಲ. ನಾನೇ ಒಂದು ಸ್ವಲ್ಪ ಕೂತ್ಕೊಂಡು ಮೊಬೈಲ್ ನೋಡಿದೆ. ನನಗೆ ನಾನು ಸಮಾಧಾನ ಮಾಡ್ಕೋಬೇಕಲ್ಲ, ಏನಾದರೂ ಬೇಜಾರಾಯ್ತು ಅಂದರೆ ನಾನೇ ಸಮಾಧಾನ ಮಾಡ್ಕೋಬೇಕು. ಇವತ್ತು ಸಂಡೇ ನನಗೆ ಒಂಥರ ಬೋರಿಂಗ್ ಡೇ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಡೇ ಮಾಡೋಣ ಅಂತ ನಾನೇ ಅಂದ್ಕೊಂಡೆ. ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಬೆಳಗ್ಗೆದು ಸ್ವಲ್ಪ ಪಲಾವ್ ಇದೆ, ಅದ್ರ ಜೊತೆಗೆ ಏನೋ ಒಂದಿದೆ, ಆಮೇಲೆ ಹೇಳ್ತೀನಿ ನಿಮಗೆ. ಸಂಡೇನ ನಾನು ಇವತ್ತು ಸ್ಪೆಷಲ್ ಡೇ ಮಾಡ್ತೀನಿ. ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಪಾತ್ರೆನೂ ಆಯಿತು, ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡೆ, ಆಮೇಲೆ ಈಗ ನೆಲ ಕೂಡ ಒರೆಸ್ಕೊತಾ ಇದ್ದೀನಿ. ಸಂಡೇನ ಸ್ಪೆಷಲ್ ಡೇ ಮಾಡೋದು ಇದೆ. ಹಪ್ಪಳದ ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ. ನನಗೆ ಸಂಡೇ ಸ್ಪೆಷಲ್ ಅಂದರೆ ಇದೆ ಹಪ್ಪಳ. ನನಗೆ ಹಪ್ಪಳದ ಮುಂದೆ ಇನ್ಯಾವುದೂ ಇಲ್ಲ. ಹಪ್ಪಳನೂ ಚೆನ್ನಾಗಾಗಿತ್ತು. ನಾನು ಚೂರು ಹುಳಿ ಬರಬೇಕಿತ್ತು ಅಂತ ಅನ್ನಿಸ್ತು, ಯಾಕಂದರೆ ಅದು ಹುಳಿ ಅಷ್ಟು ಬಂದಿರಲಿಲ್ಲ. ಇನ್ನೊಂದು ದಿನ ಆಗಿದ್ದರೆ ಹುಳಿ ಬರ್ತಾಯಿತ್ತು. ಹಾಗೆಯೇ ಅವತ್ತು ಕೆಲಸದವರು ಊಟಕ್ಕೆ ಇರ್ತಾರೆ ಅಂತ ಹೇಳಿದರು ನಮ್ಮನೆಯವರು. ನಾನು ಬೇಳೆನ ಬೇಯಿಸ್ಬಿಟ್ಟಿದ್ದೆ. ಆಮೇಲೆ ಅದೇನಾಯಿತು ಅಂದರೆ ಅವರು ಬರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ ನೋಡೋಣ ಅಂತೇಳಿ ಹೂರಣನ ನಾನು ಬೆಲ್ಲ ಹಾಕಿ ಹೂರಣ ಮಾಡಿ ಇಟ್ಟಿದ್ದೆ. ಹೂರಣನಲ್ಲ, ಬೇಳೆನ ಹೂರಣ ಮಾಡಿ ಇಟ್ಟಿದ್ದೆ. ಅದು ಸ್ವಲ್ಪ ತೆಳುವಾಗಿತ್ತು. ಆಮೇಲೆ ನಾನೇನು ಮಾಡಿದೆ, ಫ್ರೀಝರಲ್ಲಿ ಇಟ್ಟೆ. ಆಮೇಲೆ ಇದು ಸ್ವಲ್ಪ, ಆಮೇಲೆ ನನಗೆ ಒಬ್ಬರು ಹೇಳಿದರು, ಅದನ್ನು ಹೇಳಬೇಕು ನಿಮಗೆ, ಹೂರಣ ಏನಾದರೂ ತೆಳುವಾಯಿತು ಅಂದರೆ ಸ್ವಲ್ಪ ಅವಲಕ್ಕಿನ ಪುಡಿ ಮಾಡಿ ಹಾಕಿ ಅಂತ ಹೇಳಿದರು. ನಾನು ಹಾಗಾಗಿ ಅವಲಕ್ಕಿನ ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಮತ್ತು ಹೂರಣನೂ ಇತ್ತಲ್ವ, ಇವತ್ತು ಯಾಕೆ ಸಂಡೇನ ಸ್ಪೆಷಲ್ ಮಾಡಬಾರ್ದು ಅಂತ ಹೇಳಿ ಈಗ ಹೋಳಿಗೆ ಮಾಡ್ತಾಯಿದ್ದೀನಿ. ಇಬ್ಬರಿಗೂ ಎರಡೆರಡೇ ಹೋಳಿಗೆ ಅಂತ ಹೋಳಿಗೆ ಮಾಡ್ತಾಯಿದ್ದೀನಿ. ಹಪ್ಪಳನ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹೋದೆ. ಹೋಳಿಗೆ ನನಗೆ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತು. ನನಗೆ ತಣ್ಣಗಿರೋ ಹೋಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಬಿಸಿ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಕಣ್ಕ ಸ್ವಲ್ಪ ನೆನೆಸ್ಬೇಕಿದ್ರೆ ಮೆತ್ತಗಾಗ್ಬಿಡ್ತು. ಆದರೆ ಹೋಳಿಗೆ ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂತು. ನೀವು ಅಷ್ಟೇ ಈ ಥರ ಹೂರಣ ಏನಾದರೂ ತೆಳುವಾಯಿತು ಅಂದರೆ ಒಂದು ಸ್ವಲ್ಪ ಅವಲಕ್ಕಿನ, ದಪ್ಪ ಅವಲಕ್ಕಿ ಇರುತ್ತೆ ಗೊತ್ತಾ, ಅಥವಾ ಈ ತೆಳು ಅವಲಕ್ಕಿನ, ನಾನು ತೆಳು ಅವಲಕ್ಕಿನ ಚೆನ್ನಾಗಿ ಮಿಕ್ಸಿ ಮಾಡಿ ಅದಕ್ಕೆ ಸೇರಿಸಿ ಒಂದು ಸ್ವಲ್ಪ ಬಾಣಲಿಲಿ ಬಿಸಿ ಮಾಡಿದೆ. ಆವಾಗ ಹೂರಣ ಗಟ್ಟಿ ಆಯಿತು. ಹಾಗೆ ನಾನು ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಇದೊಂದು 2-3 ದಿನದ ಹೂರಣ. ಇದು ಫುಲ್ ಗಟ್ಟಿಯಾಗಿಬಿಟ್ಟಿತ್ತು ಗೊತ್ತಾ, ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರೋ ಒಬ್ಬರು ನನಗೆ ಇದನ್ನು ವೀಡಿಯೋದಲ್ಲೇ ಟಿಪ್ಸು ಹೇಳಿದರು. ನಾನು ಈ ಸಲ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಯಾರಿಗಾದರೂ ಹಾಗಾದರೆ ಅದನ್ನು ಟ್ರೈ ಮಾಡಿ. ಈ ಥರ ಇತ್ತು ಇವತ್ತು ನಮ್ಮ ಸಂಡೇ ಸ್ಪೆಷಲ್. ನಾನು ಹಪ್ಪಳನ ಹೊಯ್ಯಬೇಕಿದ್ರೆ ಒಂದು 5-6 ಹಪ್ಪಳ ತಿನ್ಕೊಬಿಟ್ಟೆ. ನನಗೆ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಅಡುಗೆ ಏನು ಬೇರೆ ಮಾಡಲಿಲ್ಲ. ಯಾಕಂದರೆ ಪಲಾವ್ ಇತ್ತು, ನಮ್ಮ ಮನೆಯವರು ಪಲಾವ್ ತಿಂದು 2 ಹೋಳಿಗೆ ತಿಂದರೆ ಅವರಿಗೂ ಸಾಕಾಗುತ್ತೆ. ಹಾಗೆ ಹಪ್ಪಳ ಬೇರೆ ಇತ್ತಲ್ವ, ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಹೋಪ್ಸೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸಂಡೇ ಸ್ಪೆಷಲ್ ವ್ಲಾಗ್. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.